ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 24 ಹಾಗೂ 25ನೇ ಕಂತು ಬಿಡುಗಡೆ ಆಗ್ತಾ ಇದೆ. ಹೌದು, ಅದರಲ್ಲಿ 24ನೇ ಕಂತಂತೂ ಆಲ್ರೆಡಿ ಬೆಂಗಳೂರು ನಗರ ಸೇರಿದಂತೆ ಬೆಂಗಳೂರು ಗ್ರಾಮಾಂತರ, ವಿಜಯನಗರ, ಧಾರವಾಡ ಇನ್ನೂ ಹಲವಾರು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಆಲ್ರೆಡಿ ಜಮಾ ಆಗಿದೆ ಸ್ನೇಹಿತರೆ. ಸೊ ಹಾಗಾದರೆ ಇವತ್ತು ಯಾವ ಯಾವ ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ದುಡ್ಡು ಜಮಾ ಆಗ್ತಾ ಇದೆ? 11. ಹಾಗಾದರೆ ಈ 11 ಜಿಲ್ಲೆಗಳನ್ನು ನೀವು ತಿಳ್ಕೊಳ್ಳೇಬೇಕು. ಯಾಕಂದರೆ ಈ 11 ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮ್ಮ ಖಾತೆಗಳಿಗೂ ಕೂಡ ದುಡ್ಡು ಜಮಾ ಆಗುವಂಥದ್ದು. ಬನ್ನಿ ಸ್ನೇಹಿತರೆ, ಹಾಗಾದರೆ ಯಾವ ಯಾವ ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ದುಡ್ಡು ಜಮಾ ಆಗ್ತಾ ಇದೆ. ಜೊತೆಗೆ ಸ್ನೇಹಿತರೆ, ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ GST ಫೈರ್ ಅಂತ ಸುಮಾರು 2 ಲಕ್ಷಕ್ಕಿಂತ ಹೆಚ್ಚಿನ ಜನರ ಈ ಒಂದು ಇನ್ಫಾರ್ಮೇಷನ್ ಸರ್ಕಾರಕ್ಕೆ ಸಿಗ್ತಾ ಇದೆ ಅಂತೆ. ಹಾಗಾದರೆ ನೀವು ಕೂಡ GST ಫೈಯನ್ನು ಮಾಡ್ತಾ ಇದ್ದು ಇನ್ನೂ ಕೂಡ ದುಡ್ಡನ್ನು ಪಡ್ಕೊಳ್ತಾ ಇದ್ರೆ ಹಾಗಾದರೆ ನಿಮಗೆ ಇನ್ನು ಮುಂದೆ ದುಡ್ಡು ಬರುತ್ತಾ ಇಲ್ವಾ? ಖಂಡಿತವಾಗಲೂ ಬರುತ್ತೆ. ಅದು ಎಂಥವರೆಗೆ ಬರುತ್ತೆ, ಇನ್ನು ಎಂಥವರೆಗೆ ಕ್ಯಾನ್ಸಲ್ ಆಗುತ್ತೆ, ಎಲ್ಲವನ್ನೂ ಕೂಡ ನಾನು ಬಿಡಿಸಿ ಹೇಳ್ತೀನಿ. ತೀರಾ ಇಂಪಾರ್ಟೆಂಟ್ ಮಾಹಿತಿ, ಸರ್ಕಾರದಿಂದ ಬಂದಿರತಕ್ಕಂತಹ ಇನ್ಫಾರ್ಮೇಷನನ್ನು ಎಲ್ಲವೂ ಕೂಡ ನಿಮಗೆ ತಿಳಿಸಿಕೊಡ್ತೀನಿ. ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಂಡೆ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ಗೃಹಲಕ್ಷ್ಮಿಯಲ್ಲಿ 24ನೇ ಕಂತಿನ ಜೊತೆಗೆ 25 ಬರೀ 2 ಕಂತುಗಳಷ್ಟೇ ಅಲ್ಲ, 26 ಹಾಗೆ 27 ಡಿಸೆಂಬರ್ ತಿಂಗಳ ಹಣ ಕೂಡ ಬರಬೇಕು. ಟೋಟಲಿ ಈ 4 ತಿಂಗಳ ಹಣ ಬರಬೇಕಾಗಿದೆ. ಇದರ ಜೊತೆಗೆ ಹೋದ 2025ರಲ್ಲಿ ಬರಬೇಕಾಗಿರ್ತಕ್ಕಂತಹ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಸರ್ಕಾರ ಕೊಟ್ಟಿಲ್ಲ. ಇದರ ಬಗ್ಗೆ ನಾನು ಹೇಳಿದ್ದೀನಿ ಹಿಂದಿನ ವಿಡಿಯೋಸ್ಗಳಲ್ಲಿ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದನ್ನು ಯಾಮಾರಿಸಿಬಿಟ್ಟಿದ್ರು ಅನ್ನುವಂತಹ ಆರೋಪ ಬಿಜೆಪಿ ನಾಯಕರು ಹಾಕಿದ್ರು. ಯಾಕಂದ್ರೆ ಈ ಆರೋಪ ಹಾಕಿದ ಮೇಲೆನೆ ಈ 2 ಕಂತುಗಳು ಬೆಳಕಿಗೆ ಬಂದಿರತಕ್ಕಂಥದ್ದು. ನಿಮಗೆ ಈ 4,000 ದುಡ್ಡು ಸಿಗುವಂಥದ್ದು. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಮೊದಲು ಒಪ್ಕೊಂಡಿರಲಿಲ್ಲ. ಈ 2 ಕಂತುಗಳನ್ನು ನಾವು ಹಾಕಿದ್ದೀವಿ ಅಂತಕ್ಕಂಥದ್ದನ್ನೇ ಹೇಳ್ತಾ ಇದ್ರು. ಆದರೆ ಇದರ ಬಗ್ಗೆ ವಿಚಾರಣೆ ಮಾಡಿದಾಗ ಅವರ ಗಮನಕ್ಕೆ ಬಂದಿರೋದು 2 ಕಂತುಗಳನ್ನು ನಾವು ಹಾಕಿಲ್ಲ. ಹೀಗಾಗಿ ಬಿಜೆಪಿ ನಾಯಕರು ಏನು ಹೇಳ್ತಾ ಇದ್ರು ಅಂದರೆ 5,000 ಕೋಟಿ ಹಣವನ್ನು ನೀವು ನುಂಗಾಕಿದ್ದೀರಿ, ಅದಕ್ಕಾಗಿ ಹಾಕಿದ್ದೀವಿ ಅಂತ ಹೇಳ್ತಾ ಇದ್ದೀರಿ. ನಿಮ್ಮ ಸರ್ಕಾರ ನುಡಿದಂತೆ ನಡೀತಾ ಇಲ್ಲ, ಆದರೂ ನುಡಿದಂತೆ ನಡೀತಾ ಇದ್ದೀವಿ ಅಂತ ಬಾಯಿ ಮಾತಲೇ ಹೇಳ್ತಾ ಇದ್ದೀರಿ. ಯಾವ ಮಹಿಳೆಯರಿಗೂ ಕೂಡ ಸರಿಯಾಗಿ ದುಡ್ಡು ಹೋಗ್ತಾ ಇಲ್ಲ. ಸರಿಯಾಗಿ ದುಡ್ಡು ಹೋಗಿದ್ದೆ ಆದರೆ ಎಷ್ಟೊಂದು ಕಂತುಗಳು ಪೆಂಡಿಂಗ್ ಉಳಿತಾ ಇರಲಿಲ್ಲ. ಹಾಗಾದರೆ ನೀವು ಏನು ನುಡಿದಂತೆ ನಡೀತಾ ಇದ್ರಿ ನಮಗೆ ಹೇಳಿ ಅಂತ ಸಾಕಷ್ಟು ಪ್ರಶ್ನೆಗಳನ್ನು, ಪ್ರೆಷರನ್ನು ಬಿಜೆಪಿ ನಾಯಕರು ಕಾಂಗ್ರೆಸ್ನ ನಾಯಕರ ಮೇಲೆ ಹಾಕ್ತಾರೆ. ಹೀಗಾಗಿ ಅದರಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಲೆಗೆ ಬಿದ್ದ ಹಾಗೆ ಈ 2 ಕಂತುಗಳನ್ನು ನಾವು ಪೆಂಡಿಂಗ್ ಉಳಿಸಿದ್ದೀವಿ, ನನ್ನ ಗಮನಕ್ಕೆ ಇರಲಿಲ್ಲ, ಮುಂದಿನ ದಿನಗಳಲ್ಲಿ ಸರಿಪಡಿಸ್ತೇನೆ ಅಂತ ಈ ಮಾತನ್ನು ಹೇಳಿ ನನ್ನ ಮಾತಿನಿಂದ ಯಾರಿಗಾದರೂ ಬೇಜಾರಾಗಿದ್ದರೆ ಕ್ಷಮಿಸಿ ಅಂತಲೂ ಕೂಡ ಕೇಳ್ಕೊಂಡ್ರು ಅಧಿವೇಶನದಲ್ಲಿ. ಹೌದು, ಚಳಿಗಾಲದ ಅಧಿವೇಶನ ಪ್ರತಿ ವರ್ಷವೂ ಕೂಡ ನಡೀತಾ ಇರುತ್ತೆ, ನಿಮಗೆ ಗೊತ್ತು. ಹಾಗಾಗಿ ಇದರ ಬಗ್ಗೆ ಚರ್ಚೆ ಮಾಡುವಾಗ ಈ ಒಂದು ಇನ್ಫಾರ್ಮೇಷನ್ ಹೊರಬೀಳುತ್ತೆ. ಹಾಗಾಗಿ ನಿಮಗೆ 4 ಕಂತುಗಳ ಜೊತೆಗೆ ಇನ್ನು 2 ಕಂತುಗಳು ಕೂಡ ಬರುತ್ತೆ. ಟೋಟಲ್ 6 ತಿಂಗಳ ಹಣ 12,000 ದುಡ್ಡು ನಿಮ್ಮ ಖಾತೆಗಳಿಗೆ ಜಮಾ ಆಗುವಂಥದ್ದು. ಸ್ನೇಹಿತರೆ, ಯಾರು ಕೂಡ ವರಿ ಮಾಡ್ಕೊಳ್ಬೇಡಿ, ಎಲ್ಲ ಕಂತುಗಳನ್ನು ಕ್ಲಿಯರ್ ಮಾಡ್ತೀನಿ ಅಂತಕ್ಕಂತಹ ಭರವಸೆಯನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ದಾರೆ. ಕೊಡಲಿಲ್ಲ ಅಂದರೆ, ಜಮಾ ಮಾಡಲಿಲ್ಲ ಅಂದರೆ ಮಹಿಳೆಯರ ಆಕ್ರೋಶ, ಪ್ರತಿಭಟನೆ ಇದೆಲ್ಲವೂ ಕೂಡ ಇರುತ್ತೆ. ಸೊ ಹಾಗಾಗಿ ಸ್ನೇಹಿತರೆ, ಒಂದಾದ್ಮೇಲೆ ಒಂದು ಕಂತುಗಳನ್ನು ಸತತವಾಗಿ ನಾನು ಕ್ಲಿಯರ್ ಮಾಡ್ತೀನಿ ಅಂತಕ್ಕಂತಹ ಭರವಸೆ ಕೊಟ್ಟಿದ್ರು. ಇದರ ಜೊತೆಗೆ ಇನ್ನೊಂದು ಇನ್ಫಾರ್ಮೇಷನ್ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಏನು ಹೇಳಿದ್ರಂದ್ರೆ, ಹಣಕಾಸು ಇಲಾಖೆಗೆ ನಾನು ಪ್ರತಿ ತಿಂಗಳು ಕೂಡ ನೋಟಿಸನ್ನು ಕಳಿಸ್ತಾ ಇರ್ತೀನಿ. ಅಂದರೆ ಈಗ ಯಾವುದೇ ಸ್ಕೀಮ್ ಇದ್ರೂ ಸಹಿತ ಅದೇ ರೀತಿಯಾಗಿ ಅದರ ಪಕ್ಷದೇ ಆದಂತಹ ಸ್ಕೀಮ್ಸ್ಗಳನ್ನು ತಂದಿದ್ದಾರೆ. ಈಗ ಇಂತಹ ಸ್ಕೀಮ್ಸ್ಗಳನ್ನು ಸರಿಯಾಗಿ ನಡೆಸಲಿಕ್ಕೆ ಈಗ ನೋಟಿಸನ್ನು ಕಳಿಸ್ಬೇಕಾಗತ್ತೆ. ಈ ಒಂದು ಜನವರಿ ತಿಂಗಳಿಗೆ ಮುಕ್ತಾಯವಾಗಲಿಕ್ಕೆ ಬಂತಪ್ಪ ಅಂತ ಅನ್ಕೊಳ್ಳಿ, ಫೆಬ್ರವರಿನಲ್ಲಿ ಜನವರಿ ತಿಂಗಳ ಹಣವನ್ನು ಹಾಕಿಕೊಡ್ತಾರೆ. ಸರ್ಕಾರಿ ನೌಕರಸ್ಥರ ವೇತನವನ್ನು ಹಾಗೆ ಜಮಾ ಮಾಡ್ತಾರೆ. ಅಂದರೆ 1 ತಿಂಗಳು ದುಡಿಮೆ ಮಾಡಿದ್ದನ್ನು ಇನ್ನೊಂದು ತಿಂಗಳಲ್ಲಿ ಜಮಾ ಮಾಡ್ತಾರಲ್ವ, ಹಾಗೆ ಇಲ್ಲಿ ಕೂಡ ನಡೀತಾ ಇರುತ್ತೆ. ಈ ಜನವರಿ ತಿಂಗಳ ಹಣವನ್ನು ಫೆಬ್ರವರಿನಲ್ಲಿ ಕೊಡುವಂಥದ್ದು. ಹಾಗಾಗಿ ಈ ಒಂದು ಜನವರಿ ತಿಂಗಳು ಕೊಡೋದಿದೆ, ಇಂತಿಷ್ಟು ಮಹಿಳೆಯರಿದ್ದಾರೆ, ಇಂತಿಷ್ಟು ಖರ್ಚು ವೆಚ್ಚ ಆಗತ್ತೆ ಅಂತ ಹಣಕಾಸು ಇಲಾಖೆಗೆ ನೋಟಿಸನ್ನು ಕಳುಹಿಸಿ ಅಲ್ಲಿಂದ ನಿಮ್ಮ ಖಾತೆಗಳಿಗೆ ಗ್ರಾಮ ಪಂಚಾಯಿತಿಗೆ ಹೋಗುತ್ತೆ. ಗ್ರಾಮ ಪಂಚಾಯಿತಿಯಿಂದ ವಾಪಸ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದು ಅದರದೇ ಆದಂತಹ ಪ್ರೊಸೆಸರ್ ಮುಗಿಸ್ಕೊಂಡು ಅಲ್ಲಿಂದ ಡಿ.ಬಿ.ಟಿ ಟ್ರೆಜರಿಗೆ ಪುಷ್ ಆಗಿ ಬ್ಯಾಂಕ್ಗಳು ಅಪ್ಡೇಟ್ ಮಾಡ್ಕೊಳ್ತವೆ. ಅಲ್ಲಿಂದ ನಿಮ್ಮ ಖಾತೆಗಳಿಗೆ ದುಡ್ಡನ್ನು ಜಮೆ ಮಾಡಲಾಗ್ತದೆ. ಇದರದೇ ಆದಂತಹ ಸಾಕಷ್ಟು ಪ್ರೊಸೆಸರ್ ಇರ್ತವೆ. ಇದು ಪ್ರತಿ ತಿಂಗಳು ಪ್ರತಿ ಕಂತಿನಲ್ಲಿ ಎಕ್ಸಸೈಸ್ ಆಗ್ತಾ ಇರಬೇಕು, ಅಂದರೆ ಸೈಕಲ್ ಥರ ವರ್ಕ್ ಆಗ್ತಾ ಇರಬೇಕು. ಈ ತಿಂಗಳು ಕೊಡೋದು ಅಷ್ಟರಲ್ಲೇ ಇನ್ನೊಂದು ತಿಂಗಳು ಬಂದುಬಿಟ್ಟಿರುತ್ತೆ. ಮೊದಲೇ ಹೇಳಿದ್ದಾರೆ ನಾವು ಪ್ರತಿ ತಿಂಗಳು 2,000 ಕೊಡ್ತೇವೆ BPL APL ಇದ್ದಂಥವರಿಗೆ ಅಂದರು.
ಹಾಗಾಗಿ ಕೊಡಲೇಬೇಕಲ್ವಾ, ಅದಕ್ಕೋಸ್ಕರ ಮಹಿಳೆಯರು ಓಟ್ ಹಾಕಿದ್ದಾರೆ, ಬಡ ಜನ ಓಟ್ ಹಾಕಿದೆ, ನಮಗೆ ದುಡ್ಡು ಸಹಾಯ ಆಗುತ್ತೆ ಅಂತ. ಆದರೆ ಬೆಲೆಗಳ ಏರಿಕೆಯಿಂದಾಗಿ ಜನರಿಗೇ ಈ ತೊಂದರೆ ಉಂಟಾಗ್ತಾ ಇದೆ ಅನ್ನೋದು ಸರ್ಕಾರಕ್ಕೆ ಗೊತ್ತಾಗ್ತಾ ಇಲ್ಲ ಅನ್ಸುತ್ತೆ. ಯಾಕಂದರೆ ಈ ಗ್ಯಾರಂಟಿ ಯೋಜನೆಗಳಿಂದಾಗಿ ಬೆಲೆ ಏರಿಕೆಗಳಾಗಿದ್ದಾವೆ. ಯಾಕಂದರೆ ಸರ್ಕಾರ ನಡಿಬೇಕಲ್ವಾ, ಹಾಗೆ ನಡೆಯುತ್ತಾ? ಸಾಲ ಸೂಲಗಳನ್ನು ಮಾಡಿಕೊಂಡು ಎಷ್ಟು ದಿನ ಅಂತ ಸರ್ಕಾರ ನಡೆಸಲಿಕ್ಕಾಗತ್ತೆ? ಹೀಗಾಗಿ ಬೆಲೆಗಳ ಏರಿಕೆ ಆಗೇ ಆಗುತ್ತೆ ಖಂಡಿತವಾಗ್ಲೂ. ಈಗ ಆಗಿದೆನೂ ಕೂಡ ಬೆಲೆಗಳು, ಹಾಲಿನ ಬೆಲೆ, ಪೆಟ್ರೋಲ್ ಡೀಸೆಲ್ ಬೆಲೆ, ಅದೇ ರೀತಿಯಾಗಿ ಮೆಟ್ರೋಲ್ನಲ್ಲಿ ಟಿಕೆಟ್ ದರ ಏರಿಕೆ, ರೈಲ್ವೆಗಳಲ್ಲಿ, ಇನ್ನು ಬಸ್ಗಳಲ್ಲಿ ಪುರುಷರಿಗೆ ಟಿಕೆಟ್ ದರ ಏರಿಕೆ, ವಿಧಾನಸೌಧಗಳಲ್ಲಿ ಕಾಗದ ಪತ್ರಗಳ ಬೆಲೆ, ದಿನಸಿ ಸಾಮಗ್ರಿಗಳ ಬೆಲೆ ಏರಿಕೆ, ಇದರೆಲ್ಲದರ ಬಗ್ಗೆ ನೀವು ವಿಚಾರಣೆ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಇದರ ಮೇಲೆ ಎಷ್ಟೆಷ್ಟು ಏರಿಕೆ ಆಗಿದೆ ಅನ್ನುವಂಥದ್ದನ್ನು. ಸೊ ಈಗ ಸದ್ಯಕ್ಕೆ ನಡೀತಾ ಇರುವಂಥದ್ದು 24-25ನೇ ಕಂತಿನ ಹಣ, ಅದರ ಜೊತೆಗೆ 26 ಕಂಟಿನ್ಯೂ ಆಗಿ ರಿಲೀಸ್ ಮಾಡ್ತೇವೆ ಅಂತ ಹೇಳಿದ್ದಾರೆ. ಇನ್ನು ಬೆಲೆ ಏರಿಕೆ ಅದೆಲ್ಲವೂ ಕೂಡ ಇದ್ದಿದ್ದೇ, ನೀವೇ ನೋಡ್ಕೊಳ್ಬಹುದು. ಇದ್ರ ಬಗ್ಗೆ ಇಲ್ಲಿ ಚರ್ಚೆ ಮಾಡೋದು ಬೇಡ. ಸದ್ಯಕ್ಕೆ ಸ್ನೇಹಿತರೆ 24-25ನೇ ಕಂತಿನ ಹಣ ರಿಲೀಸ್ ಆಗ್ತಾ ಇದ್ದು, ಈ ಕಂತುಗಳು ಈಗಾಗಲೇ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ, ಹಾಗೆ ಧಾರವಾಡ, ಯಾದಗಿರಿ, ವಿಜಯನಗರ, ಅದೇ ರೀತಿಯಾಗಿ ಉತ್ತರ ಕನ್ನಡ, ಮಂಡ್ಯಕ್ಕೆ, ಬೀದರಕ್ಕೆ, ಹಾವೇರಿಗೆ, ಹಾಸನಕ್ಕೆ, ಅದೇ ರೀತಿಯಾಗಿ ಇನ್ನು ಶಿವಮೊಗ್ಗಗೂ ಕೂಡ ಬರಲಿದೆ, ಚಿಕ್ಕಮಗಳೂರಿಗೆ ಬರಲಿದೆ. ಅದೇ ರೀತಿಯಾಗಿ ಸ್ನೇಹಿತರೆ ಈ ಬೆಂಗಳೂರು ಸಮೀಪದ ಎಲ್ಲ ಗ್ರಾಮ ಪಂಚಾಯಿತಿಗಳಿಗೂ ಕೂಡ ದುಡ್ಡು ಹೋಗಲಿದೆ. ಅಲ್ಲಿರ್ತಕ್ಕಂತಹ ವಾಸವಾದಂತಹ ಮಹಿಳೆಯರ ಖಾತೆಗಳಿಗೆ ದುಡ್ಡು ಜಮಾ ಆಗಲಿದೆ. ಕೊಡಗಕ್ಕೂ ಕೂಡ ಬರಲಿದೆ, ಅದೇ ರೀತಿಯಾಗಿ ಉಡುಪಿಗೂ ಕೂಡ ಬರಲಿದೆ ಅನ್ನುವಂತಹ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಯಾರ್ಯಾರು ಈ ಒಂದು ಜಿಲ್ಲೆಗಳಲ್ಲಿ ವಾಸವಾಗಿದ್ದರೆ ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಆಗುತ್ತೆ. 100% ಏನು ವರಿವಾರು ಮಾಡ್ಕೊಳ್ಬೇಡಿ, ಖಂಡಿತವಾಗಲೂ ನಿಮ್ಮ ಖಾತೆಗಳಿಗೆ ನಿಮ್ಮ ದುಡ್ಡು ಬರುವಂಥದ್ದು. ಇನ್ನು ಇದರ ಸ್ನೇಹಿತರೆ 2 ಲಕ್ಷ ಫಲಾನುಭವಿಗಳಿಗೆ GST ಫೇರ್ ಅಂತ ಬರ್ತಾ ಇದೆ ಅಂತ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಇದರ ಬಗ್ಗೆ ಮೊದಲು ಒಂದು ಸಾರಿ ಕೂಡ ಚರ್ಚೆ ಆಗಿತ್ತು ಸರ್ಕಾರದಲ್ಲಿ. ಅಂದರೆ ಈಗ GST ಫೇರು ಒಂದು ಕಡೆ, ಇನ್ಕಮ್ ಟ್ಯಾಕ್ಸ್ ಪೇಯರು ಒಂದು ಕಡೆ. ಇನ್ಕಮ್ ಟ್ಯಾಕ್ಸ್ ಪೇಯರ್ ಅಂತೂ ಆಲ್ರೆಡಿ ಅವರು ಶ್ರೀಮಂತರೇ ಇರ್ತಾರೆ, ಹಾಗಾಗಿ ಅವ್ರಿಗೆ ಇನ್ಕಮ್ ಟ್ಯಾಕ್ಸ್ ಪೇಯರ್ ಅಂತ ಬಂದಿರುತ್ತೆ, ಅವ್ರಿಗೆ ನಾವು ದುಡ್ಡು ಕೊಡೋದಿಲ್ಲ ಅಂತ ಹೇಳಿದರು. ಮೊದಲನೇದಾಗಿ ರೂಲ್ಸ್ ಇದೇ ಇತ್ತು ಗೃಹಲಕ್ಷ್ಮಿ ಯೋಜನೆಯಲ್ಲಿ. ಹಾಗಾಗಿ ಈ ಒಂದು ರೂಲ್ಸನ್ನು ತೆಗೆದುಕೊಂಡು ಸಾಕಷ್ಟು ಫಲಾನುಭವಿಗಳು ರೇಷನ್ ಕಾರ್ಡ್ ಹಾಗೆ ಯೂಸ್ ಮಾಡ್ಕೊಳ್ತಾ ಇದ್ರು, ಅವರನ್ನು ತೆಗೆದುಹಾಕಿದ್ರು. ಇದಾದ ಮೇಲೆ GST ಫೇರ್ ಬಂತು. ಈ GST ಫೇರ್ ಯಾರ್ಯಾರು ಮಾಡ್ತಾ ಇದ್ದಾರೆ ಅಂದರೆ ಸಣ್ಣ ಪುಟ್ಟ ವ್ಯಾಪಾರಿಗಳು ಕೂಡ ಮಾಡ್ತಾರೆ, ದೊಡ್ಡ ದೊಡ್ಡ ವ್ಯಾಪಾರಿಗಳು ಕೂಡ ಮಾಡ್ತಾರೆ. ನಾನು ಮೊದಲೇ ಹೇಳಿದ್ದೆ ಕೆಲವೊಂದಿಷ್ಟು ಜನರಿಗೆ ಜಮಾ ಆಗೋದಿಲ್ಲ, ಇನ್ನು ಕೆಲವೊಂದಿಷ್ಟು ಜನರಿಗೆ ಜಮಾ ಆಗುತ್ತೆ ಅಂತ. ಯಾಕಂದರೆ ಸಣ್ಣ ಸಣ್ಣ ಪುಟ್ಟ ವ್ಯಾಪಾರಿಗಳು ಅವರು ಕೂಡ ಬಡವರು ಇರ್ತಾರೆ, ಹಾಗೂ ಈಗ ವ್ಯಾಪಾರವನ್ನು ಮಾಡ್ಕೊಳ್ತಾ ಇರ್ತಾರೆ. GST ಫೇರ್ ಅಂತ ಬಂದುಬಿಡುತ್ತೆ, ಆ ಕ್ಷಣದಲ್ಲಿ ಇವರನ್ನು ತೆಗೆದಾಕ್ಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಬಡ ಜನ ಇರ್ತಾರೆ, ಸಣ್ಣ ಪುಟ್ಟ ವ್ಯಾಪಾರಿಗಳಿಗೂ ಕೂಡ GST ಫೇರ್ ಅಂತ ಬಂದುಬಿಟ್ರೆ ಅವರನ್ನೇ ತೆಗೆದುಹಾಕಿದ್ರೆ ಅವರು ಜೀವನ ನಡೆಯೋದು ಹೇಗೆ? ಹಾಗಾಗಿ ಅವರ ರೇಷನ್ ಕಾರ್ಡನ್ನು ರದ್ದು ಮಾಡೋದಿಲ್ಲ, ಅವ್ರಿಗೂ ಕೂಡ ದುಡ್ಡನ್ನು ಜಮೆ ಮಾಡಲಾಗ್ತದೆ. ಆದರೆ BPLದಿಂದ APLಗೆ ಕನ್ವರ್ಟ್ ಮಾಡಲಾಗ್ತದೆ. ಇನ್ನು ಇದರ ಜೊತೆಗೆ ಯಾರು ಶ್ರೀಮಂತರಿದ್ದಾರೋ, ಯಾರು ಶ್ರೀಮಂತರು GST ಫೇರ್ ಅಂತ ಬರ್ತಾ ಇದ್ದಾರೋ ಅವರಿಗೆ ದುಡ್ಡು ಜಮಾ ಆಗೋದಿಲ್ಲ ಅಂತ ಸರ್ಕಾರ ಇನ್ಫಾರ್ಮೇಷನ್ ತಿಳಿಸಿದೆ. ಹಾಗಾದರೆ ನೀವು ಕೂಡ GST ಫೇ ಮಾಡ್ತಾ ಇದ್ದರೆ, ನೀವು ಶ್ರೀಮಂತರಿದ್ದರೆ ಖಂಡಿತವಾಗಲೂ ನಿಮಗೆ ದುಡ್ಡು ಬರೋದಿಲ್ಲ. ಒಂದು ವೇಳೆ ನೀವು ಬಡವರಿದ್ದರೆ ಅದಕ್ಕೇನು ತೊಂದರೆ ಇಲ್ಲ, ದುಡ್ಡು ಖಂಡಿತವಾಗಲೂ ಬರುತ್ತೆ. ಸೊ ಈ ರೀತಿ ಒಂದಾದ್ಮೇಲೆ ಒಂದು ರೂಲ್ಸ್ಗಳು ಬರ್ತಿರ್ತಾವೆ, ಹೋಗ್ತಿರ್ತಾವೆ, ಹೋಗೋದಿಲ್ಲ, ಅವು ಬರ್ತಾನೆ ಇರ್ತವೆ. ಯಾಕಂದರೆ ಎಷ್ಟು ಜನರನ್ನು ಸರ್ಕಾರ ಈ ಗೃಹಲಕ್ಷ್ಮಿಯಿಂದ ಹೊರಗಾಕತ್ತೋ ಅಷ್ಟು ಸರ್ಕಾರಕ್ಕೆ ಬೆಳೆದು ದುಡ್ಡು ಉಳಿಯುತ್ತೆ. ಸೊ ಈ ವಿಚಾರವನ್ನು ಸರ್ಕಾರ ಮಾಡ್ತಾ ಇದೆ. ಹಾಗಾಗಿ ನಿಮ್ಮ ಖಾತೆಗಳಿಗೆ ದುಡ್ಡು ಬರುವಂಥದ್ದು ಯಾರು ಕೂಡ ತಲೆ ಕೆಡಿಸ್ಕೊಳ್ಬೇಡಿ, ವರಿ ಮಾಡ್ಕೊಳ್ಬೇಡಿ. ಈ ಇನ್ಫಾರ್ಮೇಷನ್ ನಾನು ನಿಮಗೆ ಕೊಡಬೇಕಾಗಿತ್ತು, ಕೊಟ್ಟಿದ್ದೀನಿ. ಅರ್ಥ ಆಗಿದ್ದಲ್ಲಿ ನೆಕ್ಸ್ಟ್ ಮಾಹಿತಿ ಒಂದಿಗೆ ಸಿಗೋಣ. ಲಿಸ್ಟನ್ ಬಾಯ್ ಬೇಡಿಗರ್ ಫ್ರೆಂಡ್ಸ್.